ಏನೋ ಈಗಷ್ಟೇ ಹೇಳ್ತಾ ಇದ್ದೆ ನಾನು, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕನೂ ಇರ್ತಾರೆ ಅನ್ನೋದಕ್ಕೆ ಬಾಗಲಕೋಟೆಯಲ್ಲಾಗಿರುವಂಥ ಈ ಸ್ಟೋರಿನೇ ಸಾಕ್ಷಿ. ಇಲ್ಲೇನಾಯ್ತು ಗೊತ್ತಾ, ದೆವ್ವ ಅನ್ನೋ ಹೆಸರಲ್ಲಿ ಲಕ್ಷ ಲಕ್ಷ ಹಣವನ್ನ ದೋಚಿದಾನೆ ಈ ಕಿ ಲೇಡಿ ಜ್ಯೋತಿಷಿ. ಕಿಲ್ ಲೇಡಿ ಜ್ಯೋತಿಷಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಮಹಿಳಾ ಜ್ಯೋತಿಷಿ ಈ ವಂಚನೆ ಮಾಡಿರೋದು. ಅದು ಮಹಾರಾಷ್ಟ್ರ ಮೂಲದ ಮಹಿಳಾ ಜ್ಯೋತಿಷಿ. ಪರಿಚಯ ಇಲ್ಲ, ಮುಖ ನೋಡಿಲ್ಲ, 28 ಲಕ್ಷ ದೋಖ ಮಾಡಿರೋದು. ಈಕೆ ಹೆಸರು ಸೀಮಾ ಅಂತೆ. ಜ್ಯೋತಿಷಿ ಸೀಮಾ ಎಂಬಾಕೆಯಿಂದ ಬಾಗಲಕೋಟೆ ಮಹಿಳೆಗೆ ಪಂಗನಮ ಹಾಕಿರೋದು. ಮೃತಪಟ್ಟ ಮನೆಯ ಸದಸ್ಯರೊಬ್ಬರು ದೆವ್ವವಾಗಿ ಕಾಡ್ತಾ ಇದ್ದಾರೆ ಅಂತ ವಂಚನೆ ಮಾಡಿದ್ದಾರೆ. ಮನೆಯೊಳಗೆ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಯಾವುದೋ ಸಾವಾಗಿದೆ ಅಂತ ಹೇಳ್ತಾರೆ, ಹೌದು ಅಂತ ತಲೆ ಆಡಿಸ್ತಾರೆ. ಅವರು ಆತ್ಮವಾಗಿ ದೆವ್ವವಾಗಿ ಓಡಾಡ್ತಿದ್ದಾರೆ, ಕಾಟ ಕೊಡ್ತಾ ಇದ್ದಾರೆ, ನಿಮಗೆ ಏಳಿಗೆ ಆಗ್ತಾ ಇಲ್ಲ, ನಿಮ್ಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತೆಲ್ಲ ಹೇಳ್ಬಿಟ್ಟು ಮಹಾರಾಷ್ಟ್ರದ ಮೂಲದ ಸೀಮಾ ಅನ್ನೋ ಜ್ಯೋತಿಷಿ, ಮುಖ ನೋಡಿಲ್ಲ, ಪರಿಚಯ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿರೋದು, ಈಕೆ 28 ಲಕ್ಷ ದೋಖ ಮಾಡಿರೋದು. ನೋಡಿ, ಅದರ CCTV ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಆಕೆನೆ ಈ ಕಿಲ್ ಲೇಡಿ ಜ್ಯೋತಿಷಿ. ಬಾಗಲಕೋಟೆ ಮಹಿಳೆಗೆ 2 ವರ್ಷದ ಮಗಳಿಗೆ ಜ್ವರ ಇತ್ತಂತೆ, ಮಗಳಿಗೆ ಅನಾರೋಗ್ಯ ಇತ್ತಂತೆ. ಮಹಿಳಾ ಜ್ಯೋತಿಷಿಗೆ ಇವರೇ ಕರೆ ಮಾಡಿದ್ದಾರೆ. ಓಕೆ, ವಿಶೇಷ ಪೂಜೆ ಮಾಡ್ತೀನಿ ನಾನು, ಆಮೇಲೆ ಪುನಸ್ಕಾರದ ಸಬೂಬು ಹೇಳಿ ವಂಚನೆ ಮಾಡಿರೋದು, ಎಲ್ಲನ ಸರಿ ಮಾಡ್ತೀನಿ ಹೀಗಂಥೇಳಿ 1 ಲಕ್ಷ ಅಕೌಂಟ್ಗೆ ಹಾಕಿಸ್ಕೊಳ್ತಾಳೆ ಮಹಿಳೆ. ಆಮೇಲೆ ಒಂದಿಲ್ಲೊಂದು ಪೂಜಾ ಕಾರಣವನ್ನು ಹೇಳಿಬಿಟ್ಟು ಹಣ ವಸೂಲಿ ಮಾಡಿದ್ದಾರೆ. ಎಷ್ಟು? ಸುಮಾರು 28 ಲಕ್ಷ. ಅಷ್ಟು ಹಣ ಹಾಕಿದ್ರೂ ಕೂಡ ಮಗಳಿಗೆ ಜ್ವರ ಕಮ್ಮಿ ಆಗಲಿಲ್ವಂತೆ. ಆ ಹಣದಕ್ಕಿಂತ ಅದರಲ್ಲಿ 0.001% ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಆಗ್ತಿರ್ಲಿಲ್ವಾ? ಇದಕ್ಕೆ ಜ್ಯೋತಿಷಿ ಮೊರೆ ಹೋಗಬೇಕು. ಅದಕ್ಕೆ ಹೇಳಿದ್ದು, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಈಗ ಬಾಗಲಕೋಟೆ CN ಪೊಲೀಸ್ ಠಾಣೆಗೆ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮೋಸ ಹೋದವರು. ಈಗ ಹುಡುಕಾಟದಲ್ಲಿದ್ದಾರೆ. ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಬಾಗಲಕೋಟೆ ಪೊಲೀಸರು, ಹುಡುಕಾಟದಲ್ಲಿದ್ದಾರೆ. ಲಾಗಲೋಟಿ ಅಂತೇಳಿ ಅವಳಿಗೆ ಒಂದು ದಿವಸ ಫೋನ್ ಬರುತ್ತೆ. ಫೋನ್ ಬಂದಾಗ ನಿಮ್ಮ ಮಗಳಿಗೆ ನಿಮ್ಮ ತಾಯಿಯವ್ರದ್ದು ಆತ್ಮ ಬಂದಿದೆ, ಅದಕ್ಕೆ ಹುಷಾರು ತಪ್ಪದಂಗೆ ಆಗಿದೆ ನಿಮಗೆ, ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ಪದೇ ಪದೇ ಕೇಳ್ತಾಳೆ. ಅದು ಕೂಡ ಸಣ್ಣ ಪಾಪು, ಅದಕ್ಕೆ ಆಗಾಗ ಸ್ವಲ್ಪ ಆರೋಗ್ಯ ತಪ್ಪಿರಲೂಬಹುದು ಪಾಪು. ಆದ ಕಾರಣಕ್ಕೋಸ್ಕರ ಅದಕ್ಕೆ ನೀನು ಸರಿ ಮಾಡಿಕೊಡ್ತೀನಿ ನಿಮಗೆ, ಪೂಜೆ ಹವನ ಎಲ್ಲ ಮಾಡಿ ಅಂತ ಹೇಳಿ. ಸೊ ಅವಳು ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾಳೆ. ಓಕೆ, ಏನಾದ್ರು ಮಾಡಿದ್ರೆ ಸರಿ ಹೋಗ್ಬೋದು ಅಂಥೇಳಿ. ಆಮೇಲೆ ಅದಕ್ಕೆ ಒಂದಿಷ್ಟು ದುಡ್ಡು ಖರ್ಚಾಗುತ್ತೆ ಅಂಥೇಳಿ. ಸೊ ಆವಾಗ ಒಂದು 40,000 ಹಾಕ್ತಾಳೆ. ಅದರ ನಂತರ ಮತ್ತು ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಇದರ ಮಧ್ಯೆ ಇವರು ದವಾಖಾನೆಗೂ ಕೂಡ ಆ ಮಗುವನ್ನು ತೋರಿಸ್ತಾ ಇರ್ತಾರೆ. ಸೊ ಅದು ನ್ಯಾಚುರಲಾಗಿ ಆರಾಮ ಆಗ್ತಾಯಿದೆ. ಅದು ಅಂದ್ಕೊತಾಳೆ, ಎಸ್ ನೀನು ಪೂಜೆ ಮಾಡಿದ್ದೀನಿ, ಮತ್ತೊಂದು ಪೂಜೆ ಮಾಡಬೇಕು, ಇನ್ನೂ ಚಲೋ ಆಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ದುಡ್ಡು ಹಾಕಿಸ್ಕೊಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, ಈ ದೆವ್ವದ ಹೆಸರಲ್ಲಿ ಲಕ್ಷ ಲಕ್ಷ ದೋಚಿದಲ್ಲ ಈ ಕಿಲ್ಲೇಡಿ, ಈಕೆಯ ಹಿನ್ನೆಲೆ ಏನು, ಹಿಸ್ಟ್ರಿ ಏನು, ಟ್ರ್ಯಾಕ್ ಆಗಿದೆಯಾ ಈಗ ಪೊಲೀಸರಿಗೆ? ಖಂಡಿತ ಶರತ್, ಏನು ಇವತ್ತು ವಂಚನೆಗೊಳಗಾಗಿ ಏನು ವಂಚಕರು ಎಲ್ಲಿ ತನಕ ಇರ್ತಾರೋ ಅಲ್ಲಿವರೆಗೂ ವಂಚನೆಗೊಳಗಾಗವರು ಇರ್ತಾರೆ ಅನ್ನೋದಕ್ಕೆ ಈ ಬಾಗಲಕೋಟೆ ಪ್ರಕರಣವೇ ಒಂದು ನಿದರ್ಶನ ಅಂತಾನೆ ಹೇಳ್ಬೇಕಾಗತ್ತೆ. ಮಗುವಿಗೆ ಜ್ವರ ಬರುತ್ತೆ, ಆದ್ರೆ ಆಸ್ಪತ್ರೆಗೆ ಹೋಗೋದು ಬಿಟ್ಟು ತಾಯಿ ಸುಶಿಕ್ಷಿತಳು, ವಿದ್ಯಾವಂತೆ ಆಗಿರ್ತಕ್ಕಂಥ ತಾಯಿ ಮೂಢನಂಬಿಕೆಯನ್ನ ನಂಬಿ ಯಾರೋ ಒಬ್ರು ನಂಬರ್ ಕೊಡ್ತಾರೆ ಅಂತ ಆ ಒಂದು ನಂಬರ್ಗೆ ಕರೆ ಮಾಡಿ ಜ್ಯೋತಿಷಿ ಮೂಲಕ ಒಂದು ಚಿಕಿತ್ಸೆಗೆ ಮುಂದಾಗಿರ್ತಕ್ಕಂಥ ಒಂದು ಘಟನೆಯಿಂದ ಏನು ಇವತ್ತು ಲಕ್ಷ ಲಕ್ಷ ಹಣ ಕಳೆದುಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಬಾಗಲಕೋಟೆ ನಗರದ CN ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಏನು 2 ವರ್ಷದ ಮಗುವಿಗೆ ಅಂತಂದ್ರೆ ಲಕ್ಷ್ಮಿ ಲಾಗ್ಲೋಟಿ ಅಂತಕ್ಕಂಥ ಬ್ಯಾಂಕ್ ಉದ್ಯೋಗಿ, ಇವರ 2 ವರ್ಷದ ಮಗಳಿಗೆ ಜ್ವರ ಬರುತ್ತೆ. ಮೇಲಿಂದ ಮೇಲೆ ಆಸ್ಪತ್ರೆಗೆ ಮಗಳನ್ನ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವುದನ್ನ ಬಿಟ್ಟು ಯಾರೋ ಜ್ಯೋತಿಷಿ ಇದ್ದಾರೆ ಅಂತಂದ್ಬಿಟ್ಟು ಸಿಕ್ಕ ನಂಬರ್ಗೆ ಫೋನ್ ಮಾಡಿ, ಫೋನ್ ಮುಖಾಂತರನೇ ಒಂದು ಚಿಕಿತ್ಸೆಗೆ ಅಂತಂದ್ರೆ ಪೂಜೆ ಹವನಗಳ ಮೂಲಕ ವಾಸಿ ಆಗತ್ತೆ, ನಿಮ್ಮ ತಾಯಿ ಸತ್ತ ನಂತರ ತಾಯಿ ನಿನ್ನ ಮಗಳಿಗೆ ಮೈಯಲ್ಲಿ ಬಂದಿದ್ದಾಳೆ, ಕಾಡ್ತಿದ್ದಾಳೆ, ಆ ಒಂದು ಪರಿಹಾರಕ್ಕಾಗಿ ವಿಶೇಷ ಪೂಜೆಗಳನ್ನ ಸಲ್ಲಿಸಬೇಕಾಗತ್ತೆ ಅಂತಕ್ಕಂಥ ಒಂದು ಮೂಢನಂಬಿಕೆಯ ಮಾತುಗಳನ್ನೇ ನಂಬಿರ್ತಕ್ಕಂಥ ಬ್ಯಾಂಕ್ ಉದ್ಯೋಗಿ ಲಕ್ಷ್ಮಿ
ಇವತ್ತು ಲಕ್ಷ ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ 28 ಲಕ್ಷ ರೂಪಾಯಿಗಳನ್ನ ಕಳೆದುಕೊಂಡಾದ ಬಳಿಕ ಇವಳು ನಾನು ವಂಚನೆಗೊಳಗಾಗಿದ್ದೀನಿ ಅಂತಕ್ಕಂಥ ಒಂದು ಏನು ಸುದ್ದಿ Okay. ಅಂತಂದ್ರೆ ವಿಷಯ ಇವಳ ಒಂದು ಮಸ್ತಕೆಗೆ ಬಂದಿರತಕ್ಕಂಥದ್ದು. ತದನಂತರ ಏನು ಕಳೆದ 9ನೇ ತಾರೀಕು ಬಾಗಲಕೋಟೆ ಸಿಎನ್ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ದೂರನ್ನ ಆಧರಿಸಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಏನು ಹಾಕಿದಳು ಆ ಒಂದು ಬ್ಯಾಂಕ್ ಖಾತೆಯ ವಿಳಾಸವನ್ನ ಜಾಡಾಡ್ತಕ್ಕಂಥ ಒಂದು ಬಾಗಲಕೋಟೆ ಸಿಎನ್ ಪೊಲೀಸರು ಮಹಾರಾಷ್ಟ್ರದ ಕೊಲ್ಲಾಪುರ ನಗರಕ್ಕೆ ಭೇಟಿ ನೀಡಿ ಅಲ್ಲಿ ಸೀಮಾ ಅಂತ ಶೆಟ್ಟಿ ಅಂತಕ್ಕಂಥ ಒಂದು ಮಹಿಳೆಯ ಒಂದು ನಂಬಿಕೆಯ ಮಾತುಗಳಿಗೆ ಮೋಸ ಹೋಗಿ ಇವತ್ತು 28 ಲಕ್ಷ ರೂಪಾಯಿನ ಕಳೆದುಕೊಂಡಿರ್ತಕ್ಕಂಥ ಒಂದು ಘಟನೆ ಬಾಗಲಕೋಟೆಯ ಮಲ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.